ಎಂಕಲ್ನ ಇಲ್ಲು ಪೂರ ಜರಿದು ಹೋತುಂಡು ಬತ್ತದ DC ಮುಲ್ತ ಅಧಿಕಾರ ನಕಲು ಪೂರ ಬೈದೇರು ಬತ್ತು ತೂತೇರು ನಿಕಲು ಮಲ್ಪುಗ DC ಆಫೀಸ್ ದಕ್ಕಲು ಪೂರ ಬೈದೆ ITDP ಆಫೀಸ್ ದಕ್ಕಲು ಮಾತೆಲ್ಲ ಬೈದೇರು ಬತ್ತು ತೂದು ಮಲ್ಪುಗ ಯಾಪ ಒಂಜಿ ವರ್ಷ ಕರೀನು ಸಾಕು ನಲ್ಲ ಬೈದೇರು ನಲ್ಲ ಅಂಚೆನೆ ಉಂಡು ಎಂಕಲಿಗೆ ಬದುಕೇರಂಜಿ ಬಂಗ ಒಂಜಿ ಇಲ್ಲದ ಪೂರ ಗೋಡೆ ಡಕಲು ಮಾಡು ಅವೇಟೆಲ್ಲ ಒಂಜಿ ಅಧಿಕಾರ ನಕಲು ಕೇಂದ್ರ ಕೊರ್ಪುಜೇರು ಒಂಜಿ ಮಲ್ತು ಕೊರ್ಪುಜೇರು ಒಂದು ದಾದ ಅವಸ್ಥೆ ಎಂಕಲು ಇಂಚೆನ ಪೂರ ಸೈಯೋಡ ನೆಟ್ಟು ದಾದೆಕು ಮಕ್ಕಳು ಇಂಚ ಮಲ್ಪೇರು ಇಜನೆ ಒಂಜಿ ಬತ್ತು ತೂವಾಡು ಹೊರ ತೂತೇನೆ ನನ್ನರ ಬತ್ತು ತೂವಾಡು ಏರು ಸೈತಿ ಬಕ್ಕ ಒಂತೆ ಪರಿಹಾರ ನಿಕ್ಲೆ ಕೋರ್ಪ ಅಂದು ಅನ್ನಾಡು ಇಜನೆ ಮೂಲೆ ಬತ್ತು ಉಂಟು ಇಜನೆ ಕುಲ್ವಾನೆ ಮುಲ್ಪನೆ ಜಿಲ್ಲಾ ಪಂಚಾಯತ್ ಎದುರೇ ಕುಲ್ವ ಇಲ್ಲು ಪೂರುಂಡ ಈ ಮರಿಯಾಡು ಜಿಲ್ಲಾ ಪಂಚಾಯತ್ ಎದುರೇ ಬತ್ತು ಕುಲ್ವ ಎಂಕಲು ಎಡ್ಮ ಇಲ್ಲು ಉಂಡು ಅಲ್ಪ ಶಾಂತಿಗುಡ್ಡೆ ಪೂರ ಬೋತುಂಡು ದಾಲ ಇಜ್ಜೆ ಅವಳು ಬತ್ತು ತೂಲೆ ಸರ್ ಇಜ್ಜನೆ ಬತ್ತು ಮುಲ್ಪನೆ ಕುಲ್ವ ಸಹ ಈ ವರ್ಷ ಎಂಕಲೆ ಇಲ್ಲು ಮಲ್ತು ಕೊರ್ಜಿರೆ ಉಡುಪಿಲ್ಲ ಇಜ್ಜಿ ನಾವು ಹೋರಾಟ ಮಾಡುವಾಗ ಒಂದು ಸಲ ಬರ್ತಾರೆ, ಆಮೇಲೆ ಅವರ ಸುದ್ದಿನೇ ಇಲ್ಲ. ಒಂದು ಸಲ ಹೋರಾಟ ಮಾಡಿದ ತಕ್ಷಣ ಬಂದು ಆದರೆ GPS ಮಾಡ್ತಾರೆ. ಅದಕ್ಕಿಂತ ಮೊದಲು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಾಯಿತು. ಆಮೇಲೆ ಡಾಕ್ಯುಮೆಂಟ್ ಎಲ್ಲ ಸರಿ ಮಾಡಿದ ಕೂಡಲೇ ಅದರ ಬಗ್ಗೆ ನಿರ್ಲಕ್ಷ್ಯ, ಯಾವುದೇ ಒಂದು ಉತ್ತರ ಇಲ್ಲ. ನಾವೀಗ ಇಲ್ಲಿ ಬಂದು ಈ ಥರ ಹೋರಾಟ ಮಾಡಿದ್ರು ಕೂಡ ಯಾವುದೇ ಒಂದು ಅಧಿಕಾರಿ ಅವರು ಒಂದು ಸ್ಪಂದನೆ ಯಾವುದಕ್ಕೊಂದಕ್ಕೂ ಸ್ಪಂದಿಸ್ತಾ ಇಲ್ಲ. ಹಾಗೆ ಈ ಥರ ಮಾಡಿದರೆ ಹೀಗೆ ಮಾಡಿದರೆ ನಮ್ಮ ಜನಾಂಗದವರು ಇನ್ನು ಮುಂದೆ ಬರೋದು ಹೇಗೆ ಬರೋದು ಅಂತ ಈ ಥರ ನಿರ್ಲಕ್ಷ್ಯ ಮಾಡಿದರೆ ಈಗ ಇಷ್ಟು ಸಣ್ಣ ಹೋರಾಟ ಆದರೆ ನೆಕ್ಸ್ಟ್ ಇನ್ನು ಈಗ ಸೂಚನೆ ಕೊಟ್ಟು ಈಗ ನಾವು ಈ ಥರ ಹೋರಾಟ ಮಾಡ್ತಿದ್ವಿ. ಇನ್ನು ಮುಂದೆ ಹೀಗೆ ಮಾಡಿದರೆ ನಾವು ಎಲ್ಲರೂ ಬಂದು ಇಲ್ಲೇ ಮನೆ ಮಾಡಬೇಕಾಗುತ್ತೆ. ಆ ಥರ ಪರಿಸ್ಥಿತಿ ಕೂಡ ಬರ್ಬೋದು. ಯಾಕಂದರೆ 50-60 ವರ್ಷ ನಮ್ಮ ಜನಾಂಗದವ್ರದ್ದು ಎಲ್ಲ ಮನೆಯವ್ರದ್ದು ಕೂಡ ಒಂದು ಹಳೆ ಮನೆಯೇ ಇರೋದು, ಯಾವ್ದು ಹೊಸದು ಮನೆ ಆಗಿ ಇನ್ನೂ ಇಲ್ಲ. ಮಳೆಗಾಲದಲ್ಲೆಲ್ಲ ನೀರೆಲ್ಲ ಸೋರೋದು ಆ ಥರ. ಅದರಲ್ಲಿ ಎಜುಕೇಷನ್ ಸಹ ಪಡೀಲಿಕ್ಕೆ ಆಗ್ತಿಲ್ಲ. ಅಂದರೆ ಮಳೆ ನೀರೆಲ್ಲ ಒಳಗಡೆ ಬಂದರೆ ಎಜುಕೇಷನ್ಗೆ ಸಹ ಸ್ವಲ್ಪ ಕಷ್ಟ ಆಗ್ತಿದೆ. ಆದಾಯ ಬಂದು ದಾಲೇಜ್ ಎಂಕ್ಲಾಟ್ ಹೆಚ್ಚದ ಪೂನೆ ಪೌರ ಕಾರ್ಮಿಕರದು ಶಿಕ್ಷಣ ಅಂತೂ ಕೆಲವೇ ತಿಕ್ಕೊಂಡಲಾಯ್ಕ ಒಂದು ಶಿಕ್ಷಣ ಫಂಡ್ ಸಿಕ್ಕಂಡಲ್ಲ ಅವು ಫಸ್ಟ್ ಸಿಕ್ಕುಜು ಲಾಸ್ಟ್ ಸಿಕ್ಕುದು ಇಂಚಿನ ಒಂದು ಪರಿಸ್ಥಿತಿ ಬಕ್ಕ ನಮಗೆ ಮೂಲ ಸೌಕರ್ಯವನ್ನು ಇಲ್ಲನೇ ಒಂದು ಇಲ್ಲನೇ ಕರೆಕ್ಟ್ ಇಜ್ಜಿದ್ದ ಈತ ಸಿಕ್ಕದ ದಾದ ಪ್ರಯೋಜನ ಉಂಟು ಪೂರ ಅಧಿಕಾರಿನಕ್ಲ ನೆತ್ತೆ ಒಂದು ಎಲೆಕ್ಷನ್ ಬತ್ತದೊಂದು ಆಶ್ವಾಸನೆ ಕೊರ್ಪೇರು ಅತ್ತ ಒಂದೆ ತಿರುಗದ ಎಲೆಕ್ಷನ್ ವಿನ್ನಯನ ಬಕ್ಕ ರಿಪೀಟ್ ಬತ್ತದ ಅಲ್ಪ ದಾದ ಬೋರ್ಡ್ ಪನ್ಪಿನ ಒಂದು ಏರಕ್ಲ ಪರದ್ ನಂದಿಜ್ಜಿ ಪನ್ನೆಕ್ಲ ಒಂದು ಏರ್ಲಕ್ಕೆ ಏನುಜ್ಜರು ದಾಲಜ್ಜಿ ಏಕಲ ಅಕ್ಲೊಂದು ಪನ್ನಿ ಬೇಟಿ ಎಂಕ್ಲ ಕೊರಗ ಸಮುದ್ರ ಪಂಡ ನಮ್ಮ ನಂಚಿನ ಜನಾಂಗ ಎಂಕ್ ಏರಿನ ಪಂಡಲ್ಲ ಅವ ಎಂಕ್ಲ ಸತ್ಯ ಅದು ಒಪ್ಪುಂಡು. ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ವತಿಯಿಂದ ನಾವು ಬಜ್ಪೆ ಶಾಂತಿಗುಡ್ಡೆ ತೋಡಾರು ಮತ್ತು ಕಿನ್ನಿಗೋಳಿ ಕಡೆಯಿಂದ ಒಟ್ಟು 10 ಮನೆಗಳಿಗೆ ಅರ್ಜಿಯನ್ನು ನೀಡಿರ್ತೇವೆ. ಆದರೆ ನಾವು ಸಮಾಜ ಕಲ್ಯಾಣ ಇಲಾಖೆ ಮತ್ತು ITDPಗೆ ಹೋದಾಗ ಅದು ಅರ್ಜಿ ಪಾಸಾಗಲಿಕ್ಕೆ ತುಂಬ ಟೈಮ್ ಆಗಿತ್ತು ಅದರ GPS ಮಾಡಲಿಕ್ಕೆ. ಮತ್ತು ಅದರದ್ದು ಇನ್ನು ಆದೇಶ ಇನ್ನೂ ಕೂಡ ಬರಲಿಲ್ಲ, 3 ತಿಂಗಳು ಕೂಡ ಕಳೆದಿದೆ, ಇನ್ನೂ ಕೂಡ ಬರಲಿಲ್ಲ. ನಾವು ಪಂಚಾಯತ್ಗಳಲ್ಲಿ ಹೋಗಿ ಕೇಳಿದಾಗ CO ಅವರು ಇನ್ನು ಆದೇಶ ಬರಲಿಕ್ಕೆ ಇನ್ನೂ ಕೂಡ 1 ವರ್ಷ ತಗಲ್ಬೋದು ಅಂತ ಕೂಡ ಹೇಳ್ತಿದ್ದಾರೆ. ಆದರೆ ಈಗಾಗಲೇ ಅವರ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ, ಪರಿಸ್ಥಿತಿ ಹಾಗೆ ಉಂಟು ಎಲ್ಲರ ಮನೆಯಲ್ಲಿ ಕೂಡ. ಇದು ಮಳೆಗಾಲಕ್ಕೆ ನೀರು ಒಳಗೆ ಬರುವುದು, ಮತ್ತು ಅಕ್ಕಿ ಅವರದ್ದು ಬಟ್ಟೆ ಮಕ್ಕಳ ಶಾಲೆದು ಬುಕ್ಕು ಕೂಡ ಎಲ್ಲ ಒದ್ದೆ ಆಗಿದೆ ಅಂತ ಹೇಳಿದ್ದಾರೆ ನಮ್ಮ ಹತ್ರ. ಹಾಗಾಗಿ ನಾವು ಇಲ್ಲಿ ಹೋರಾಟ ನಡೆಸಬೇಕಾದ ಪರಿಸ್ಥಿತಿ ತುಂಬ ಇದೆ. ಮತ್ತು ಇವರ ಇಲಾಖೆಗಳ ಇದು ಅಂತ ಹೇಳಿದರೆ ರಾಜೀವ್ ಗಾಂಧಿ ವಸತಿ ಯೋಜನೆಯವರು ನಮ್ಮದೀಗ GPS ಮಾಡಿದ ನಂತರ ಆದೇಶ ಬರಲಿಕ್ಕೆ ಅವರಿಗೆ ವೆಬ್ಸೈಟ್ ಸರಿಯಿಲ್ಲ ಅಂತ ಹೇಳ್ತಿದ್ದಾರೆ ಅವರದ್ದು. ಈ ವೆಬ್ಸೈಟ್ ಸರಿಯಾಗಲಿಕ್ಕೆ ಅಲ್ಲಿಯೇ ಸರಿ ಮಾಡಬೇಕು, ಇಲ್ಲಿಂದ ಆಗೋದಿಲ್ಲ ಅಂತ ಹೇಳಿದರು. ನಂತರ ನಾವು ಸ್ಟ್ರೈಕ್ ಮಾಡ್ತಿದ್ದೇವೆ ಅಂತ ಹೇಳಿದ ನಂತರ ITDP ಇಲಾಖೆ ಆಫೀಸರ್ ನಮಗೆ ಫೋನ್ ಮಾಡಿ, ನಾನೀಗ ಅದು ಡೈರೆಕ್ಟ್ ಅವರಿಗೆ ಫೋನ್ ಮಾಡ್ತೇನೆ, ಎಂತ ಆಗ್ತದೆ ಅಂತೇಳಿ ಗೊತ್ತಿಲ್ಲ, ಕೇಳ್ತೇನೆ ಅವ್ರ ಹತ್ರ ಡೈರೆಕ್ಟ್ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ನಾವು ಹೋದಾಗ ನಮಗೆ ಅಲ್ಲಿ ಎಂತ ಕೂಡ ವ್ಯವಸ್ಥೆ ಗೊತ್ತಾಗೋದಿಲ್ಲ. ನಾವು GPS ಮಾಡಿದ ನಂತರ ಅವರೇ ಡೈರೆಕ್ಟಾಗಿ ಫಲಾನುಭವಿಗೆ ಮೆಸೇಜ್ ಮಾಡೋದು, ಫೋನ್ ಮಾಡೋದು, ಮತ್ತು ಅವರ ಹೆಸರಿಗೇನೆ ಆದೇಶ ಪತ್ರ ಬರೋದು ಅಂತ ಹೇಳಿದ್ದಾರೆ. ನಮಗೆ ಅಲ್ಲಿ ಎಂತ ಕೂಡ ಗೊತ್ತಾಗೋದಿಲ್ಲ, ಅವರೇ ಡೈರೆಕ್ಟಾಗಿ ಕಳಿಸೋದು ಅಂತೇಳಿ. ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ ನಂತರ ನಾನು ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳ್ತೇನೆ ಎಂತಾಗಿದೆ ಅಂತೇಳಿ, ಯಾವಾಗ ಆದೇಶ ಕಳಿಸ್ರಿ ಅಂತೇಳಿ ಕೇಳ್ತೇನೆ ಅಂತೇಳಿ ಹೇಳ್ತಿದ್ದಾರೆ. ಒಟ್ಟಿಗೆ ಈಗ ಪೆಂಡಿಂಗ್ ಇರೋದು 17 ಉಂಟು ಸರ್, ಲಿಸ್ಟ್ ಉಂಟು ನಮ್ಮ ಹತ್ರ 17 ಮನೆ ಪೆಂಡಿಂಗ್ ಇರೋದು. ಹಾಗೆ ಇನ್ನೂ ಕೂಡ ಇರ್ಬೋದು, ಜಿಲ್ಲೆಯಲ್ಲಿ ತುಂಬ ಉಂಟು, ಇದು ಖಾಲಿ ಒಂದು 3-4 ಏರಿಯಾದಲ್ಲಿ ಮಾತ್ರ. ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ನೇತೃತ್ವದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು, ಮುಖ್ಯವಾಗಿ ಬಜ್ಪೆಯ ಶಾಂತಿಗುಡ್ಡೆಯ ಲಕ್ಷ್ಮೀ ಇಂಥ ಒಂದು ಏರಿಯಾ ಇದೆ, ಶಾಂತಿಗುಡ್ಡೆಯ ಪಕ್ಕ ಅಲ್ಲಿ 9 ಕೊರಗ ಸಮುದಾಯದ ಮನೆಗಳಿದೆ ಮತ್ತು ತೋಡರಿನಲ್ಲಿದೆ. ಈ ಮನೆಯವರು ಮನೆ ನಿರ್ಮಾಣಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಅವರ ಏನು ಹಕ್ಕಿದೆ ಅದನ್ನು ತಪ್ಪಿಸ್ಕೊಳ್ತಾರೆ, ಸಿಗುವಂಥ ಸೌಲಭ್ಯಗಳನ್ನ ತಪ್ಪಿಸ್ತಾ ಇದ್ದಾರೆ. ಹಲವಾರು ಬೇಡಿಕೆ ಮನವಿಗಳನ್ನು ಕೂಡ ಸ್ಪಂದನೆ ಮಾಡಿದರು, ಅಧಿಕಾರಿಗಳು ಸ್ಥಳಕ್ಕೆ ಬಂದು ನೋಡಿದ್ದಾರೆ. ಆದರೆ ಯಾವ ಒಂದು ಜವಾಬ್ದಾರಿ ಇಲ್ಲ ಥರ ಅಧಿಕಾರಿಗಳ ವರ್ತನೆಯನ್ನು ಖಂಡಿಸಿ ಇವತ್ತು ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ಧರಣಿಯನ್ನು ಹಾಕಿಕೊಂಡಿದ್ದೇವೆ. ಮುಖ್ಯವಾಗಿ ಕೊರಗರ ಏನು ಅವರ ಅಭಿವೃದ್ಧಿಯಲ್ಲಿರುವ ಹಣ ಏನಿದೆ
ಅದನ್ನು ಮುಖ್ಯವಾಗಿ ಅವರ ಮೂಲ ಸೌಕರ್ಯ ಮನೆಗಳಿಗೆ ಕೊಡಲಿಕ್ಕೆ ಹಿಂಜರಿತದೆ. ನಿಮಗೆ ಗೊತ್ತಿರ್ಬೋದು, ಮೊನ್ನೆ ಕಳೆದ ಸೋಮವಾರ ಮಧ್ಯದ ಗಿರಿಜನ ಎಂಬ ಪ್ರದೇಶದಲ್ಲಿ ಅವರಿಗೆ ಅಗತ್ಯ ಇಲ್ಲದಂಥ ಚರಂಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಹೋದರು. 25 ಲಕ್ಷ ಅಂದರೆ 50 ಮೀಟರ್ನ ಚರಂಡಿ, ಅದಕ್ಕೆ 25 ಲಕ್ಷ ಬಜೆಟ್ ಪಾಸಾಗಿದೆ ಕೊರಗ ಸಮುದಾಯ. ಅಲ್ಲಿಯ ಕೊರಗ ಸಮುದಾಯ ಜನಗಳು ಅದನ್ನು ಪ್ರತಿರೋಧ ಮಾಡಿದರು. ಅಧಿಕಾರಿಗಳು ಬಂದರು ಅಲ್ಲಿಗೆ, ಅಲ್ಲಿಯ ಸ್ಥಳೀಯ ಕಾರ್ಪೊರೇಟ್ಗಳು ಬಂದರು, ನಿಮ್ಮ ಒಪ್ಪಿಗೆ ಇಲ್ಲದನ್ನು ಮಾಡುವುದಿಲ್ಲ ಅಂತ. ಇಲ್ಲಿ ಏನು ಆಗ್ತದೆ ಅಂದರೆ, ಏನು ಕೊರಗ ಸಮುದಾಯ ನಿಜವಾಗಿ ಕೊಡಬೇಕಿರುವಂಥ ಏನು ಸೌಲಭ್ಯ ಅದನ್ನು ಕೊಡೋದಿಲ್ಲ. ಶಿಕ್ಷಣಕ್ಕಾಗಿ ಆಗಿರ್ಬೋದು, ಆರೋಗ್ಯಕ್ಕೆ ಆಗಿರ್ಬೋದು, ಮನೆಗೆ ಆಗಿರ್ಬೋದು, ಇವರಿಗೆ ಏನು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗೆ ಏನು ತಿನ್ನಲಿಕ್ಕಾಗುತ್ತೆ ಅದನ್ನು ಮಾತ್ರ ಕೆಲಸ ಮಾಡಿಬಿಡ್ತಾರೆ. ಯಾಕಂದರೆ ಅದರಲ್ಲಿ ಅವರು ಕೇಳೋರಿಲ್ಲ, ಅವರಷ್ಟಕ್ಕಿರ್ತಾರೆ ಪಾಪ ಅಸಹಾಯಕರು. ಅವರ ಹಣವನ್ನು ಲೂಟಿ ಮಾಡೋ ಪ್ರಕ್ರಿಯೆ ನಡೀತು. ನೋಡಿ, ಅಲ್ಲಿ 50 ಮೀಟರಿಗೆ ಅಲ್ಲಿ ನೋಡಿದ್ದು 50 ಮೀಟರ್ಗೆ 25 ಲಕ್ಷ ಅವ್ರಿಗೆ ಬೇಡ, ಕೊನೆಗೆ ಪ್ರತಿರೋಧ ಮಾಡಿದರೆ ತಡೆಯಿದ್ರು. ಇಲ್ಲಾಂದರೆ ಅಲ್ಲಿ ಅದು ಅಗತ್ಯವೇ ಇಲ್ಲ 50 ಮೀಟರ್. ಇಂಥ ಮನೆ ಕೂಡ ಹಾಗೆ, ನಾವು ಕೃಷ್ಣಾಪುರದಲ್ಲಿ 5ನೇ ಬ್ಲಾಕ್ನಲ್ಲಿ ನೇತಂಗಡಿ ಹಿಂದುಗಡೆ ಅದರ ಒಳಗೆ ಮನೆಗಳು ನೋಡಿದರೆ ಕೊರಗ ಎಲ್ಲ ಬಿದ್ದೋಗಿದೆ. ಆದರೆ ಅದರ ಸುತ್ತ ಒಂದು ಕಾಂಪೌಂಡನ್ನೆಲ್ಲ ಏನು ಜೈಲ್ ಥರ ಕಟ್ಟಿದ್ದಾರೆ. ಅಂದರೆ ಕಾಂಪೌಂಡ್ ಮುಖಾಂತರ ಅವರಿಗೆ ಅವರ ಇದೇ ಇಲ್ಲದೆ ಅವ್ರು ಕಟ್ತಾರೆ, ಇವರಿಗೆ ಹಣ ಇಂಥ ಪರಿಸ್ಥಿತಿಗಳ ವಿರುದ್ಧ ನಮಗೆ ನಿಜವಾದ ಏನು ಹಕ್ಕಿದೆ ಅದನ್ನು ಕೊಟ್ಟುಬೇಡಿ, ಇವರಿಗೆ ಏನು ಅವನಿಗೆ ಏನು ಬೇಕು ಅದನ್ನು ಕೊಡಬೇಕು. ಆ ನೆಲೆಯಲ್ಲಿ ಇವತ್ತು ಕೊರಗ ಇದು ಕೇವಲ ಶಾಂತಿ ಗುಡ್ಡೆಯಲ್ಲಿ ಮಾತ್ರ ಅಲ್ಲ, ಜಿಲ್ಲೆಯಲ್ಲಿರುವಂಥ 90 ಕೊರಗ ಸಮುದಾಯದ ಮನೆಗಳ ಸ್ಥಿತಿಯಲ್ಲಿ ಫೋಟೋ ಎಲ್ಲ ಉಂಟು. ನಾನಂತೂ ಕೊರಗ ಸಮುದಾಯದ ಆದಿವಾಸಿ ಹಕ್ಕುಗಳ ಹೋರಾಟ ಸಮಯದಲ್ಲಿ ಅವರ ಮನೆಗಳಿಗೆ ಹೋಗಿದ್ದೆ. ನಾವು ಮನುಷ್ಯರ ಎನ್ನುವ ಬೇಜಾರು ನಮಗೆ ಆಗುತ್ತೆ. ಯಾಕಂದರೆ ಇಲ್ಲಿರುವ ಅಧಿಕಾರಿಗಳೇನಿದ್ದಾರೆ ಇದಕ್ಕೆ ಸಂಬಂಧ ಅಧಿಕಾರಿಗಳು ಇವರು ಇದ್ದುದರಿಂದ ಅವರಿಗೆ ಉದ್ಯೋಗ ಇದೆ, ಅವರಿಗೆ ಸ್ಪೆಷಲಿ ಅವರಿಗೆ ಮಾನವೀಯತೆ ಬೇಕು. ಯಾಕಂದರೆ ಈ ಸಮುದಾಯ ನೋಡಿ, ಅವರ ಪರಿಸ್ಥಿತಿ ನೋಡಿ. ಆದರೆ ಮನುಷ್ಯತ್ವ ಇಲ್ಲದೆ ಸಂಬಳ ಸಿಗ್ತದೆ, ಪುನಃ ಅವರಿಗೆ ಸಿಗೋದ ಸೌಲಭ್ಯದಿಂದ ಅವರನ್ನು ವಂಚನೆ ಮಾಡಿ ಇವರು ತಿಂತಾರಂದರೆ ಈ ದೇಶ ಯಾವ ಕಡೆ ಹೋಗ್ತಾ ಉಂಟು? ಇವರು ಅಂದ ಮಾತ್ರಕ್ಕೆ ಕೊರಗರು ಅಸಹಾಯಕರಲ್ಲ, ಅವರು ಸಂಘಟಿತರಾಗ್ತಾ ಇದ್ದಾರೆ, ತಮ್ಮ ಹಕ್ಕುಗಳಿಗೋಸ್ಕರ ಕೇಳ್ತಾರೆ. ಇವತ್ತು ನಾವು ಸಾಂಕೇತಿಕ ಧರಣಿ ಮಾಡಿದ್ದೇವೆ, ಮುಂದಿನ ದಿನ ನಾವು ಪರ್ಮಿಷನ್ನೂ ಹಾಕುವುದಿಲ್ಲ. ಎಲ್ಲ ಜಿಲ್ಲೆಯ ಎಲ್ಲ ಕೊರಗ ಸಮುದಾಯ ಜನಗಳು ಇಲ್ಲಿಗೆ ಬಂದು ಪ್ರತಿಭಟನೆಯನ್ನು ಉಗ್ರ ರೂಪದಲ್ಲಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಮಂಗಳೂರು ಜಿಲ್ಲೆ ದಾದ ಒಂದು ಪಂಡೆ ಕೊರಗ ಸಮುದಾಯದ ಒಂಜಿ ಎಂಚಿನ ವಸತಿ ಉಂಡೆ ಇಲ್ಲ ಅವು ಎಂಕ್ಲೆಗ್ ಒವೇ ಒಂಜಿ ರೀತಿಲ್ಲ ಜಾರಿ ಮಲ್ತೊಂದಿಜ್ಜೇರಿ ಅಧಿಕಾರಿ ವರ್ಗದಾಕಲು. ಈ ಅಧಿಕಾರಿ ವರ್ಗದಾಕಲು ಎಂಚ ಮಲ್ಪೇರು ಪಂಡೆ ಒಂಜಿ ತಿಂಗೊಲ್ಗೊಂಜಿ DC ಅಲ್ಪ ಒಂಜಿ DC ಅವು ಆರ್ಡ್ರ್ ಪಾಡುವೇರು ಎಂಚಿನ ಕುಂದುಕೊರತೆ ಸಭೆಗೆ. ಐಟಿ ಎಂಚಿನ ಕುಂದುಕೊರತೆ ಸಭೆ ಒಂದು ನಿರ್ವಹಣೆ ಮಲ್ದೇರ ಅವು ಆ DCಗೆ ಗೊತ್ತು. ಒಂಜಿ ಕುಂದುಕೊರತೆ ಸಭೆ ಮಲ್ಪೇರು ನೆಕ್ಸ್ಟ್ ಕುಂದುಕೊರತೆ ಸಭೆಟು ಸುರುಟು ಕೊರ್ತಿನಂಚಿನ ಎಂಚಿನ ಎಂಗಳ ಕುಂದುಕೊರತೆ ಮನವಿ ಕೊರ್ತಾನ ಐಕ್ ದಾಲ ಒಂಜಿ ರಿಪೋರ್ಟು ಮಲ್ದೇರು ಪನ್ಪಿನೇನು ಅವೇನು ಮಂಡನ ಮಲ್ಪಂದ ನೆಕ್ಸ್ಟ್ ಕುಡೊಂಜಿ ತಿಂಗಳು ಅಂಚೆನೆ ಕುಂದುಕೊರತೆ ಸಭೆ ಪಂದಲೆಪ್ಪೇರು. ಒಂದು ನಿಜವಾದ ಇನ್ನು DC ಮಲ್ಪನ ಮಲ್ಲ ಅನ್ಯಾಯ. ಒಂದು DCನ ಎಂಕ್ಲು ಖಂಡಿಸವ ನೆತ್ತ ವಿರುದ್ಧವಾದ ನೇರವಾದ DCನೇ ಖಂಡಿಸವ ದಯಪಂಡೆ ಒಂಜಿ ಫಸ್ಟ್ದ ಎಂಚಿನ ಒಂಜಿ ನಮಕ್ ಬೇಡಿಕೆ ಗೆತೊನ್ನೇನು ನಿರ್ವಹಣೆ ಮಲ್ಪಾರ ತೀರನ್ನ ಅಂಚಿನ DC ಕುಡಂಜಿ ತಿಂಗಳು ದಾಯೆ ಅಂಚಿನ ಕುಂದುಕೊರತೆ ಸಭೆ ದೀವೋಡು ಆತಲ DC ಐನಾರೆಗೆ ಒಂಜಿ ಸಮುದಾಯದ ಬಗ್ಗೆ ಎಂಚ ಒಂಜಿ ಮಲ್ಪಡು ಸ್ಪಂದನೆ ಮಲ್ಪಡು ಒಂದು ಗೊತ್ತಿಜ್ಜ ಅವೊಂಜಿ ಎಂಕಲ್ ನೇರವಾದ ಖಂಡಿಸವ DCನ ಈ ಕುಂದುಕೊರತೆ ಸಭೆನು ಐಕ್ ಒಂಜಿ ಸರಿಯಾಯಿನ ನನ್ನ ದುಂಬುಗಾಂಡೆಲ್ಲ ಸರಿಯಾಯಿನ ಸಮಸ್ಯೆಲೆಗೆ ಸ್ಪಂದಿಸೋದು DC ಕ್ರಮಗಿತ್ತು ನೋಡು. ಅಂಚೆನೆ ಬೇತೆ ಬೇತೆ ಜಿಲ್ಲೆದ ಒಂದು ತಾಲೂಕು ಪಂಚಾಯತಿಲ್ಲ ಅಂಚೆನೆ ಎಂಕಲ್ನ ಒಂಜಿ ಎಂಚಿನಲ್ಲ ಸಮಸ್ಯೆಗೆ ಒಂಜಿ ಪರಿಹಾರಗೊಂದು ಪೋಂಡೆ ಅವೇನು ಅವು ಆದಿ ಎಂಕ್ಲೆಗೆ ಸಂಬಂಧಪಟ್ಟಿನತ್ತು ITDPಗೆ ಸಂಬಂಧಪಟ್ಟಿನ ಅಂಚ ಈ ರೀತಿಡೊಂಜಿ ಸಮಾಜ ಕಲ್ಯಾಣಕ್ಕೆ ಬತ್ತಂಡೆ ಜಿಲ್ಲಾ ಪಂಚಾಯತ್ ಹಿಡಿದು ಅಡೆಗೆ ಕಡಪುರ್ನ ಅಲ್ತು ಅಡೆ ಪೋಂಡೆ ಅಲ್ತು ಇಡೆ ಕಡಪುರ್ನ ಈ ರೀತಿದೆಲ್ಲ ಅನ್ಯಾಯ ಒಂದುಂಡು. ಅಂಚನೆ ವಸತಿದ ಮುಖ್ಯವಾದ ಎಂಕ್ಲೆಗ್ ಇತ್ತೆ ಎಂಚ ಪಂಡೆ ದುಂಬು ಸುರುಕೊಂಜಿ ITDP ಮನವಿ ಒಂಜಿ ಅರ್ಜಿ ಪಾಡ್ದು ಅಲ್ಪನೆ ಒಂಜಿ ಪಟಗೆತ್ತದು ನೇರವಾದ ಕಡಪುರ್ನೆ ಕಾಸು ಬರೋಂತುಂಡು. ಅವೇ ರೀತಿಯಲ್ಲಿ ನೆಕ್ಸ್ಟ್ ಎಲ್ಲ ಎಂಕ್ಲೆಗ್ ಒಂದು ರಾಜೀವ್ ಗಾಂಧಿ ವಸತಿ ನಿಗಮ ಮಾಡಿದ ಗೆತ್ತದು ITDPಗೆ ಎಂಕಲ್ನ ಕೊರಗ ಸಮುದಾಯದನ ಒಂದೇನು ಇಲ್ಲೇನು ಟ್ರಾನ್ಸ್ಫರ್ ಮಲ್ಪಡು ಪಂದು ಎಂಕಲ್ನ ಒಂಜಿ ಮನವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.